ಅಸೆಂಬ್ಲಿ ಬಜೆಟ್ ಅಧಿವೇಶನ ಇವತ್ತು ಮುಕ್ತಾಯ ಆಗಿದೆ. ಮುಕ್ತಾಯ ಆದಂತಹ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ ಇದೆ. ಮುಕ್ತಾಯ ಆಗ್ತಕ್ಕಂಥದ್ದು ಎಲ್ಲರೂ ಕೂಡ ಜನರಿಗೆ ಒಳ್ಳೆಯದಾಗಲಿ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಆಶಯ ಹೊತ್ಕೊಂಡು ಎಲ್ಲ ಆಚೆ ಬರಬೇಕು. ಅಂಥದ್ದು ಇವತ್ತು ಯಾರಿಗೂ ಕೂಡ ಗೌರವ ತರದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಅಂತ್ಯ ಆಗಿದೆ. ಅದು ನಮಗೂ ಕೂಡ ವಿಷಾದನೂ ಇದೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದೊಂದು ಕಪ್ಪು ಚುಕ್ಕೆ ಅಂತಲೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ಪೀಕರ್ ಪೋಡಿಯಮ್ಮು ನಡೆಯುವಂಥ ಕಾಲದಲ್ಲಿ ಆ ಸ್ಟೆಪ್ಸೂ ಯಾರೂ ಹತ್ತಲ್ಲ. ಪೋಡಿಯಂ ಪಕ್ಕ ಈ ಕಡೆ 2 ಸ್ಟೆಪ್ಸು, ಆ ಕಡೆ 2 ಆ ಸ್ಟೆಪ್ಸೂ ಯಾರೂ ಹತ್ತಲ್ಲ. ಅಂಥದ್ದು ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಅವ್ರಿಗೆ ಧಮಕಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಹಾಕೋ ರೀತಿ ಮತ್ತು ಪೇಪರ್ಗಳನ್ನು ಹರಿದು ಅವ್ರ ಮೇಲೆ ಎಸೆಯುವಂಥದ್ದು. ಆಮೇಲೆ ಮುಖ್ಯಮಂತ್ರಿಗಳು ಏನು ಬಜೆಟ್ ಚರ್ಚೆಗೆ ಉತ್ತರ ಕೊಡುವಂಥ ಕಾಲದಲ್ಲಿ ಅವರಿಗೆ ಅಡ್ಡಿಪಡಿಸಿ ಅಗೌರವ ತೋರಿಸ್ತಕ್ಕಂಥದ್ದು, ಇದು ಯಾರಿಗೂ ಕೂಡ ಶೋಭೆ ತರೋದು ಅಲ್ಲ. ಮತ್ತು ಸಿದ್ದರಾಮಯ್ಯನವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮತ್ತು ಸ್ಪೀಕರ್ಗೆ ಅಗೌರವ ತೋರ್ತಕ್ಕಂಥ ರೀತಿಯಲ್ಲಿ ಯಾವೊಬ್ಬ ಸದಸ್ಯರು ಕೂಡ ಮಾಡಬಾರ್ದು. ಅದು BJP ಪಕ್ಷ ಅಂತ ಹೇಳಿದ್ರೆ ಶಿಸ್ತಿನ ಪಕ್ಷ ಅಂತ ಭಾಷಣ ಹೊಡಿತಾರೆ, ಸಿದ್ಧಾಂತದ ಪಕ್ಷ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ಇದು ಒಂಥರ ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡೋದು ನೋಡಿದಾಗ ಅವರ ಹೈಕಮಾಂಡ್ನಿಂದ ಅವರಿಗೆ ಬುದ್ಧಿ ಹೇಳಬೇಕು ಅಂತೇಳಿ ನಾನು ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡ್ತೇನೆ. ಯಾರೇ ಆಗಲಿ ಗೂಂಡಾ ವರ್ತನೆಗಳನ್ನು, ಅದು ಸದನ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ದೇವಸ್ಥಾನ, ಅದು ಅಂಥ ಜಾಗದಲ್ಲಿ ಈ ರೀತಿಯ ಅಹಿತಕರವಾಗಿ ನಡವಳಿಕೆ ಏನಿದೆ ಅದು ಯಾರಿಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವ ತರೋದು ಅಂತಹ ಕೃತ್ಯ ಅಲ್ಲ ಅಂತೇಳಿ ಮತ್ತೊಮ್ಮೆ ಹೇಳಲಿಕ್ಕೂ ಬಯಸ್ತೇನೆ.